ಏನ್ ಮಾಡ್ತಾ ಇದ್ದೀರಾ? ನನ್ಗೆ ನಿಮ್ ಹಳೆ ಆಲ್ಬಮ್ ಸಿಕ್ತು. ಇದ್ರಲ್ಲಿ ನೋಡಿ ಫೋಟೋಸ್ ಎಲ್ಲ ಸೂಪರ್ ಆಗಿದೆ. ಎಲ್ಲ ಇದೆಯಾ? ನಾನೆಲ್ಲೋ ಕಳ್ದಕೊಂಡಿದ್ದೆ ಅನ್ಕೊಂಡೆ. ಇಷ್ಟ್ ಚೆನ್ನಾಗಿರುತ್ತಲ್ಲ ಹಳೆ ಫೋಟೋಸ್ ಎಲ್ಲ. ಒಂದೊಂದ್ ಫೋಟೋ ಒಂದೊಂದ್ ಮೆಮರಿ ನೆನಪು ಮಾಡ್ಸುತ್ತೆ. ಹೌದು. ಅವಾಗ ಫೋಟೋಸ್ ತಗೋಬೇಕಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ರೀಲ್ ತಗೊಂಡ್ ಬರ್ಬೇಕಿತ್ತು. ಒಂದೊಂದ್ ರೀಲ್ ಅಲ್ಲಿ ಮಿನಿಮಮ್ 36 ಫೋಟೋ, ಅದಕ್ಕಂತ ಜಾಸ್ತಿ ಇಲ್ಲ. 36 ಫೋಟೋ. ಒಂದ್ ಫೋಟೋ ಏನಾದ್ರೆ ಹಂಗೆ ಹಿಂಗೆ ತೆಗೆದ್ರೆ ಪಪ್ಪನ ಹತ್ರ ವಾರ್ನಿಂಗ್ ಅಷ್ಟೇ. ಡೆಫಿನೆಟ್ಲಿ ವೇಸ್ಟ್. ಒಬ್ರು ಬ್ಲಿಂಕ್ ಮಾಡಿದ್ರೆ ಮುಗೀತು, ಆ ಫೋಟೋ ವೇಸ್ಟ್. ಆಗ ಫೋಟೋ ತೆಕ್ಕೊಂಡ್ಮೇಲೆ ಸ್ಟುಡಿಯೋಗೆ ಹೋಗ್ಬಿಟ್ಟು ಕೊಟ್ರೆ 1 ವಾರ ಬೇಕಿತ್ತು ಫೋಟೋಸ್ ಎಲ್ಲ ಬರಕ್ಕೆ. ಅಪ್ಪ ಹೋಗಿ ಅದನ್ನ ತಗೊಂಡ್ ಬಂದ್ರೆ ಅದು ನೋಡೋದೇ ಎಕ್ಸೈಟ್ಮೆಂಟ್. ಕರೆಕ್ಟ್. ಇವಾಗ ಬಿಡಿ, ನೀವೆಲ್ಲ ಒಂದ್ ಸೆಲ್ಫಿ ಹಿಂಗ್ ಇಟ್ಕೊಂಡ್ರೆ ಮಿನಿಮಮ್ 15-20 ಫೋಟೋ ತೆಕ್ಕೊಂತೀರಾ. 15-20 ಫೋಟೋ ಅಂದ್ರೆ ಅದ್ರಲ್ಲಿ ಒಂದ್ ಚೆನ್ನಾಗಿರೋ ಫೋಟೋ ಸೆಲೆಕ್ಟ್ ಮಾಡ್ಬೇಕಲ್ವಾ? ಅವಾಗ ಎಕ್ಸೈಟ್ಮೆಂಟ್ ಬೇರೆ, ಇವಾಗಿನ ಟ್ರೆಂಡೇ ಬೇರೆ. ಇವಾಗ ಅಂದ್ರೆ ಸೋಷಿಯಲ್ ಮೀಡಿಯಾ ಅದು ಅಪ್ಲೋಡ್ ಮಾಡು, ತೆಗಿ ಮಾಡು, ಅದ್ರದ್ದು ಕ್ರೇಜ್ ಇವಾಗ ಡಿಫ್ರೆಂಟ್. ಅವಾಗಿನ ಒಂದೊಂದು ಇಂಡಿವಿಜುವಲ್ ರೀಲ್ ಫೋಟೋಸ್ ಅಂದ್ರೇನೆ ಸ್ಪೆಷಲ್. ಕರೆಕ್ಟ್. ಅಯ್ಯೋ, ಈ ಚಿಕ್ಕ ಹುಡುಗ ನೀನಾ? ಹೌದು, ಅವಾಗ 6 years. ಅಷ್ಟ್ ಚೆನ್ನಾಗಿದ್ಯಾ? ಇವಾಗೇನಾಗಿದೆ? EMI ಪೇ ಮಾಡ್ಕೊಂಡು ಹಿಂಗಿರುತ್ತೆ. ಮ್ಯಾರೇಜ್ ಎಫೆಕ್ಟ್. ಮ್ಯಾರೇಜ್ ಎಫೆಕ್ಟ್ ಅಲ್ಲ, ಇನ್ಫ್ಲೇಷನ್ ಎಫೆಕ್ಟ್ ಅಷ್ಟೇ. ಈ ಆಲ್ಬಮ್ ನೋಡಿ, ಮದ್ವೆ ಫೋಟೋ. ಅಕ್ಕಂದು ಮದುವೆ ಆಲ್ಬಮ್ ಇದು. ಅವಾಗ ಎಷ್ಟ್ ಚೆನ್ನಾಗಿರ್ತಿತ್ತಲ್ಲ ಈ ಕ್ವಾಲಿಟಿ. ಅವಾಗ ಕ್ಯಾಮ್ರಾಮನ್ ಇದೇ HD ಕ್ವಾಲಿಟಿ ಅಂತಿದ್ದ. ಇವಾಗ ಅದೊಂದು ಪೊಟಾಟ ಕ್ವಾಲಿಟಿ. ಅವಾಗ ಇದೇ ಹಾಲಿವುಡ್ ಲೆವೆಲ್ ತರ ವಿಚಿತ್ರ ಎಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೊಡ್ತಿದ್ರು. ಚೆನ್ನಾಗಿರ್ತಾ ಇತ್ತು ಅವಾಗೇನಿದು. ಇವ್ರು ನೆನ್ಪಿದಾರ? ಯಾರವರು? ಇವರು ನಮ್ ಅತ್ತೆಯವರ ದೊಡ್ಡಪ್ಪ ಮಗ. ಓಕೆ. ಯಾವಾಗ್ಲೂ ನೋಡಿದ್ದು ಜಮಾನ ಆಯ್ತು. ಅದೇ ನೋಡು, ಫೋಟೋಸ್ ನೋಡ್ತಾ ಇದ್ರೆ ಎಲ್ಲ ನೆನ್ಪಾಗ್ತಾರೆ. ಇದ್ ನೋಡಿದ್ರೆ ಅಜ್ಜ ನೆನ್ಪಾಗ್ತಾರೆ. ಈ ಫೋಟೋ ಮಾತ್ರ ಉಳಿದಿದೆ. ಈ ಫೋಟೋ ಇನ್ನೊಂಚೂರು ಕ್ಲಿಯರ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಕಲರ್ ಫೇಡ್ ಆಗಿದೆ, ಅಷ್ಟು ಡಿಮ್ ಆಗಿದೆ ಒಂಥರ. ಈ ಫೋಟೋನ ಇವಾಗ್ಲೂ ಎನ್ಹಾನ್ಸ್ ಮಾಡಬಹುದು. AI ಯೂಸ್ ಮಾಡಿ. ಏನು AI ಅಲ್ಲಿ ಫೋಟೋ ರಿಸ್ಟೋರ್ ಮಾಡಬಹುದಾ? ಹೌದು, ಇವಾಗ AI ಯೂಸ್ ಮಾಡ್ಕೊಂಡು ಹಳೆ ಫೋಟೋಸ್ನ ಹೊಸದಾಗಿ ನಾವು ರಿಸ್ಟೋರ್ ಮಾಡ್ಕೋಬಹುದು. ಅದ್ ಹಿಂಗ್ ಮಾಡ್ತಾರೆ, ತೋರಿಸ್ತೀನಿ ನೋಡು. ತೋರ್ಸು. ಗೂಗಲ್ ಜೆಮಿನೈ ಓಪನ್ ಮಾಡಿಕೊಂಡು ಅದರಲ್ಲಿ ನಿಮ್ಮದು ಹಳೆ ಫೋಟೋಸ್ ಯಾವುದಾದಿದ್ರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಕೆಳಗಡೆ ಕೊಟ್ಟಿರೋ ಪ್ರಾಂಪ್ಟ್ನ ಪೇಸ್ಟ್ ಮಾಡಿದ್ರೆ ನಿಮಗೆ ಗೂಗಲ್ ನಿಮ್ಮ ಹಳೆ ಫೋಟೋಸ್ನ ರೀಡ್ ಮಾಡಿಬಿಟ್ಟು ಹೊಸದಾಗಿ ಎನ್ಹ್ಯಾನ್ಸ್ ಮಾಡಿಕೊಡತ್ತೆ. ರಿಸಲ್ಟ್ ಈ ಥರ ಇರುತ್ತೆ. ಇವಾಗ ನೋಡಿ, ಹಳೆ ಫೋಟೋಸ್ ಈ ಥರ ಇತ್ತು, ಅದನ್ನು ಗೂಗಲ್ ಈ ಥರ ಎನ್ಹ್ಯಾನ್ಸ್ ಮಾಡಿದೆ. ನೋಡಿದ್ಯಾ? ಇಟ್ಸ್ ಎ ಸಿಂಪಲ್ ಪ್ರಾಸೆಸ್. ವಾವ್, ಇಷ್ಟು ಚೆನ್ನಾಗಿ ಬರುತ್ತಾ? ಇವಾಗ ಈ ಫೋಟೋ ಖಂಡಿತ ಫ್ರೇಮ್ ಹಾಕ್ಸಿ ಇಡ್ತೀನಿ ನಾನು. A few moments later. ಇದ್ಯಾವುದು? ಯಾವ್ದೋ ಫೋಟೋ ಬಚ್ಚಿಕ್ಕಿದೀರಾ? ಫ್ರೆಂಡು. ಬರೀ ಫ್ರೆಂಡಾ, ಕ್ಲೋಸ್ ಫ್ರೆಂಡಾ? Run.